ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ರೆ, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದ್ರೆ ನೋಡ್ರಿ, ಯಾವ್ದೋ ಎಂಜಲ್ ಕಾಸಿಗೆ ಆಸೆ ಪಡೋದಲ್ಲ. ಈ ನೀರ್ನ ವ್ಯರ್ಥ ಮಾಡೋ ಬದಲು ಈ ಬರಗಾಲದಲ್ಲಿ ಕೋಲಾರ ಬಯಲು ಸೀಮೆ ಅಂತೇಳಿ ನಿಮ್ಗೆ ಗೊತ್ತಿದ್ರು ಇವತ್ತು ಈ ತರ ವ್ಯರ್ಥ ಮಾಡೋ ಬದಲು ಜನಕ್ಕೆ ನೀರ್ ಕೊಟ್ರೆ ಏನಾಗುತ್ತೆ ರೀ? ಊರಲ್ಲಿರ್ತಕ್ಕಂಥ ಜನ ನೀರ್ ಕೇಳಿದ್ರೆ 15 ದಿವಸ ಆದ್ರೂ ಬಿಡಲ್ಲ. ಇಲ್ಲಿ ಯಾವ್ದೋ ನೀರು ಆನ್ ಮಾಡಿ ಬಿಟ್ಟು ರಾಜಕಾಲುವೆ ಸೇರ್ತಾ ಇದೆಯಲ್ರಿ. ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂತ ಇದು ಜನಕ್ಕೆ ನೀರ್ ಕೊಡಕ್ ನಿಮ್ಗೆ ಯೋಗ್ಯತೆ ಇಲ್ಲ. ಆ ಇಲ್ಲಿ ರೋಡ್ಗೆ ಹೋಗಿ ರಾಜಕಾಲುವೆ ಸೇರ್ತಕ್ಕಂತ ಒಂದು ವ್ಯವಸ್ಥೆ ದೊಡ್ಡಾಸಳ ಗ್ರಾಮದಲ್ಲಿ ಇರ್ತಕ್ಕಂಥ ಜನಗಳಿಗೆ ಡೈಲಿ ನೀರ್ ಬರ್ತಾ ಇದೆಯಾ? ಅಲ್ಲಿ ಬರ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ರಾಕ್ವೆಲ್ ಅನ್ನೋ ಒಂದು ವಿದ್ಯಾಸಂಸ್ಥೆಗೆ ದಿನ ರಾತ್ರಿ ಆನ್ ಮಾಡ್ತಾರೆ. ಆ ಆನ್ ಮಾಡಿದಂತ ನೀರು ಇವರು ಉಪಯೋಗಿಸ್ಕೊಂಡು, ಅಂದ್ರೆ ಅವ್ರ ಟ್ಯಾಂಕ್ ತುಂಬಿ ನೋಡಿ, ಈ ಪಾರ್ಕ್ ಎಲ್ಲ ತುಂಬಿ ರಾತ್ರಿ ನೀವು ನೋಡ್ಬೋದು ವೆಟ್ ಆಗಿರ್ತಕ್ಕಂಥ ಜಾಗ ಏನಾಗಿದೆ ನೋಡಿ. ಇದು ಪೂರ್ತಿ ಏನು ಈ ಇದಿದೆಯಲ್ಲ ಪಾರ್ಕ್, ಈ ಪಾರ್ಕ್ ತುಂಬಿ ಹೆಚ್ಚಾಗಿ ನೀರು ಹರ್ಕೊಂಡು ಮತ್ತೆ ನೋಡಿ, ನೀವು ಇದೆಲ್ಲ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನೀರು ನೋಡಿ, ಎಷ್ಟು ನೀರು ತುಂಬಿಕೊಂಡು ವೇಸ್ಟ್ ಆಗಿ ರಾಜಕಾಲುವೆ ಸೇರ್ತಾ ಇದೆ. ಇವ್ರಿಗೆ ಎಷ್ಟು ನಿರ್ಲಕ್ಷ್ಯ ಅಂದ್ರೆ ಅಧಿಕಾರಿಗಳಿಗೆ, ಜನಗಳಿಗೆ ಕುಡಿಯಕ್ ನೀರಿಲ್ಲ. ಯಾವ್ದೋ ಒಂದು ವಿದ್ಯಾಸಂಸ್ಥೆಗೆ ನೀರ್ ಬಿಡ್ತಾರೆ, ಅದನ್ನ ಯಾವ ರೀತಿ ಆ ಟ್ಯಾಂಕ್ ತುಂಬಿಸಿ ಮತ್ತೆ ಆಫ್ ಮಾಡಿ ಅದನ್ನ ಉಪಯೋಗಿಸ್ಕೊಂಡು ಬೇರೆಯವ್ರಿಗೆ ಬಿಡೋಣ ಅನ್ನೋ ಒಂದು ಇದ್ ಮಾಡ್ತಾ ಇದಾರೆ. ಅಂದ್ರೆ ಇವ್ರಿಗೆ ಎಷ್ಟು ನಿರ್ಲಕ್ಷ್ಯ ಇದೆ ಅಂತ ಹೇಳ್ಬಿಟ್ಟು, ಆ ಸ್ಥಳದಲ್ಲಿ ಕುಡಿಯೋ ನೀರ್ ಕೇಳಿದ್ರೆ 15 ದಿವಸಕ್ಕೊಂದ್ಸರಿ ನೀರ್ ಬಿಡೋದಕ್ಕೂ ತಾರತಮ್ಯ ತೋರಿಸ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಗೆ ರಾತ್ರಿನೇ ಆನ್ ಮಾಡ್ಬಿಡ್ತಾರೆ. ರಾತ್ರಿ ಆನ್ ಮಾಡಿದ್ದಾರೆ, ಎಷ್ಟೊತ್ತಿಗೆ ಆನ್ ಮಾಡಿದಾರೆ ಗೊತ್ತಿಲ್ಲ, ಬಟ್ ನೀರು ತುಂಬೋಗಿ ಅದು ಹರ್ಕೊಂಡು ರಾಜಕಾಲುವೆ ಸೇರ್ತಾ ಇದೆ ಇವತ್ತು. ಇದನ್ನ ಕೇಳೋದಕ್ಕೆ ನಮ್ಮಲ್ಲಿ ಅಧಿಕಾರಿಗಳಾಗ್ಬೋದು, ವಾಟರ್ ಮ್ಯಾನ್ ಆಗ್ಬೋದು, ಯಾರು ಇಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲೇ ಮನೆಗಳಿದೆ, ಅವ್ರನ್ನ ಕೇಳೋಣ ಬೇಕಾದ್ರೆ. 15-20 ದಿವಸ ಆದ್ರೂನು ಅವರು ನೀರ್ ಬಿಡ್ತಾ ಇಲ್ಲ. ನೋಡಿ, ನಿಮ್ಗೆ ಕಾಣ್ತಾ ಇದೆ ನೋಡಿ ನೀರು ಯಾವ ರೀತಿ ಹರ್ಕೊಂಡ್ ಬಂದಿದೆ ಅಂತ ಹೇಳ್ಬಿಟ್ಟು. ರಾತ್ರಿ ಇವರು ರಾತ್ರಿಗೆ ನೀರ್ ಆನ್ ಮಾಡ್ತಾರೆ, ಆ ನೀರು ಹರ್ಕೊಂಡು ರಾಜಕಾಲುವೆಗೆ ಹೋಗ್ಬೋದು. ಆದ್ರೆ ಜನಸಾಮಾನ್ಯರಿಗೆ ನೀರು ಕೊಡೋದಕ್ಕೆ ಇವ್ರ ಹತ್ರ ನೀರಿಲ್ಲ. ಬನ್ನಿ ತೋರಿಸ್ತೀನಿ ನೋಡಿ ಯಾವ ರೀತಿ ವೇಸ್ಟ್ ಆಗಿ ಹೋಗಿದೆ ನೀರು ಅಂತ ಹೇಳ್ಬಿಟ್ಟು. ರಾತ್ರಿ ಎಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ಈ ಪಾರ್ಕ್ ಎಲ್ಲ ತುಂಬಿಕೊಂಡು ನಿಮಗೆ ಹೊರಗಡೆ ಹೋಗಿದೆ ನೀರು. ಅಲ್ಲ ರೀ, ಇಷ್ಟು ನೀರು ಆನ್ ಮಾಡಿ ವೇಸ್ಟ್ ಮಾಡ್ಬೇಕನ್ನೋ ಇದೇನಿದೆ ಹೇಳಿ? ಇದು ವಾಟರ್ ಮ್ಯಾನ್ ನಿರ್ಲಕ್ಷ್ಯನ ಅಥವಾ ಏನು ಈ ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯನ? ನೋಡಿ, ಈ ಏನ್ ಪಾರ್ಕ್ ಇದೆಯೋ ಆ ಪಾರ್ಕ್ ಪೂರ್ತಿ ತುಂಬೋಗಿದೆ ರಾತ್ರಿ. ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆಯಲ್ವಾ, ಸ್ಯಾನಿಟೋರಿಯಂ ಗೇಟು, ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಈ ಪಾರ್ಕ್ ಏನಿದೆಯೋ, ಈ ಪಾರ್ಕ್ ಎಲ್ಲ ತುಂಬಿ ರಾತ್ರಿ ಏನು ಈ ವೇಸ್ಟ್ ಇದು ನೀರು ಜಾಸ್ತಿ ಆಗಿ ಈ ಪಾರ್ಕ್ ಎಲ್ಲ ತುಂಬಿ ಮತ್ತೆ ನೀರು ವೇಸ್ಟ್ ಆಗಿ ರಾಜಕಾಲುವೆ ಸೇರಿದೆ. ಬನ್ನಿ ತೋರಿಸ್ತೀನಿ ನೋಡಿ. ಈ ಪೈಪ್ ಮುಖಾಂತರ ಹೆಚ್ಚಾಗಿರ್ತಕ್ಕಂಥ ನೀರು ಈ ಪೈಪ್ ಮುಖಾಂತರ ಹೆಚ್ಚಾಗಿರ್ತಕ್ಕಂಥ ನೀರು ನೋಡಿ ಇಲ್ಲಿ ಬಂದು ನೋಡಿ, ಈ ಗ್ರೌಂಡ್ ಎಲ್ಲ ತುಂಬಿದೆ. ಮಕ್ಕಳ ಕಿಡ್ಸ್ ಕೇರ್ ಏನಿದೆಯೋ ಈ ಗ್ರೌಂಡ್ ಎಲ್ಲ ತುಂಬೋಗಿದೆ. ದೊಡ್ಡಾಸಳದ ವಾಟರ್ ಮ್ಯಾನ್ ಅವರೇ, ಇದನ್ನ ನೋಡಿ. ನೀವು ಏನು ಇವಾಗ ಊರಲ್ಲಿರ್ತಕ್ಕಂಥ ಜನಗಳಿಗೆ ನೀರ್ ಬಿಡ್ರಿ ಅಂದ್ರೆ ಬಿಡಲ್ಲ. ಇಲ್ಲಿ ರಾತ್ರಿ ಆನ್ ಮಾಡ್ತೀರಾ, ರಾತ್ರಿ ತುಂಬೋಗುತ್ತೆ. ಇದು ತುಂಬಿ ಆ ಪಾರ್ಕ್ ತುಂಬಿ ನಿಮ್ಗೆ ರಾಜಕಾಲುವೆ ಸೇರ್ತಾ ಇದೆ. ನೋಡಿ ನೀರು ಕಾಣ್ತಾ ಇದೆಯಾ? ನೋಡಿ ಯಾವ ರೀತಿ ನೀರು ನೋಡ್ಬೋದು ನೀವು ಇವತ್ತು. ನೋಡಿ, ಎಷ್ಟೋ ಹಳ್ಳಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ. ಮತ್ತೆ ಇಲ್ಲಿ ಅಕ್ಕಪಕ್ಕದ ಮನೆಗಳನ್ನ ಏನಾದ್ರು ಇದು ನೀರ್ ಕೇಳಿದ್ರೆ ಅವರು ನಿಮ್ಗೆ ಹತ್ತಲ್ಲ, ಮತ್ತೆ ನಮ್ಮಲ್ಲಿ ನೀರಿಲ್ಲ, ಸೊ ಇದೇ ಉತ್ತರನ ಕೊಡ್ತಾರೆ, ಉದಾಸೀನ ಉತ್ತರ ಕೊಡ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರೈವೇಟ್ ಸಂಸ್ಥೆಗೆ, ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಮಕ್ಕಳಿಗೆ ನೀರ್ ಕೊಡ್ತಾ ಇದಾರೆ. ಮಕ್ಕಳಿಗೆ ನೀರ್ ಕೊಡ್ಬೇಡ್ರಿ ಅಂತ ನಾವ್ ಹೇಳ್ತಾ ಇಲ್ಲ, ಆದ್ರೆ ಕೊಟ್ಟಿರ್ತಕ್ಕಂಥ ರೀತಿ ನೋಡಿ, ಎಲ್ಲಿವರೆಗೂ ನೀರ್ ಹರ್ಕೊಂಡು ಹೋಗಿದೆ ಅಂತ ಹೇಳಿ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ರಾತ್ರಿ ಟೈಮ್ ಇವ್ರಿಗೆ ಆನ್ ಮಾಡ್ತಾರೆ. ಆ ಜನ, ಊರಲ್ಲಿ ಇರ್ತಕ್ಕಂಥ ಜನ ನೀರ್ ಕೇಳಿದ್ರೆ 15 ದಿವಸ 20 ದಿವಸ ಆಗ್ತದೆ ಅವ್ರಿಗೆ ನೀರ್ ಬಿಡೋದಕ್ಕೆ. ಆದ್ರೆ ಇವರು ಏನಿವತ್ತು ಏನ್ ನಮ್ಮ ದೊಡ್ಡಾಸಳ ವಾಟರ್ ಮ್ಯಾನ್ ಆಗ್ಬೋದು ಅಥವಾ ದೊಡ್ಡಾಸಳ ಏನು ಗ್ರಾಮ ಪಂಚಾಯತಿ ಅಧಿಕಾರಿಗಳಿರ್ಬೋದು, ನಿರ್ಲಕ್ಷ್ಯದಿಂದ ಇವತ್ತು ಏನಾಗಿದೆ ಅಂದ್ರೆ ನೋಡಿ, ಇವತ್ತು ನೀವು ನೋಡ್ಬೋದು ಎಷ್ಟು ನೀರನ್ನ ವ್ಯರ್ಥ ಮಾಡಿದ್ದಾರೆ ಅಂದ್ರೆ ನೋಡಿ. ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ಗಿಂತ ಹೆಚ್ಚಾಗಿ ನೀರು ಇವತ್ತು ಹರ್ಕೊಂಡೋಗಿ ನೋಡಿ ಅಲ್ಲಿ ರಾಜಕಾಲುವೆ ಸೇರ್ತಾ ಇದೆ.
ಅಂದ್ರೆ ಇದನ್ನ ಕೇಳೋದಿಕ್ಕೆ ಯಾವ ಅಧಿಕಾರಿಗಳು ಇಲ್ವಾ? ನೋಡಿ ಯಾವ ರೀತಿ ನೀರ್ ಹರ್ಕೊಂಡು ರಾಜಕಾಲುವೆ ಸೇರ್ತಾ ಇದೆ ಅಂತ ಹೇಳ್ಬಿಟ್ಟು. ನೀರೆಲ್ಲ ನೋಡಿ ಇಲ್ಲೇ ಇರ್ತಕ್ಕಂತ ಅಕ್ಕಪಕ್ಕ ಮನೆಗಳಿಗೆ ನೀರ್ ಬಿಡ್ಬೇಕಂದ್ರೆ 15 ದಿವಸ 1 ತಿಂಗಳಾದ್ರೂ ಇವ್ರು ನೀರ್ ಬಿಡಲ್ಲ. ಆದ್ರೆ ಎಲ್ಲೋ ಇರ್ತಕ್ಕಂತ ಒಂದು ಪ್ರೈವೇಟ್ ಸಂಸ್ಥೆಗೆ ಇವ್ರು ನೀರ್ ಬಿಟ್ಟು ಅದನ್ನ ರಾಜಕಾಲುವೆಗೆ ಹರಿಸ್ತಕ್ಕಂತ ಒಂದು ವ್ಯವಸ್ಥೆನ ಮಾಡ್ತಾ ಇದಾರೆ. ಗಮನಿಸ್ಕೊಂಡ್